ಓಂ ಕಥಾತೆ ಅಗ್ನೇ ಶುಚಯಂತ ಆಯೋರ್ದದಾಶುರ್ವಾಜೇಭಿರಾಶುಷಾಣಾಃ ಉಭೇಯತ್ತೋಕೇತನಯೇ ದಧಾನಾರ್ತಸ್ಯ ಸಾಮನ್ರಣಯಂತ ದೇವಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸಮೃದ್ಧಿಕರ, ಸುಖಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಪ್ರಮುಖವಾಗಿ ವರ್ಷಕ್ಕೆ ಒಮ್ಮೆ ಸೂರ್ಯ ಉಚ್ಚಸ್ಥಾನನಾಗ್ತಾನೆ. ಕೇವಲ 30 ದಿನಗಳ ಕಾಲ ಉಚ್ಚಸ್ಥಾನ ಆಗುವಂತಹ ಸೂರ್ಯ ಏಪ್ರಿಲ್ 14-15ನೇ ತಾರೀಕಿಗೆ ತನ್ನ ಉಚ್ಚಸ್ಥಾನದ ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬಹಳ ಅದ್ಭುತವಾದಂಥ ಫಲಗಳನ್ನು ನಾವು ಅಪೇಕ್ಷೆ ಪಡ್ಬೋದು. ಮಾನಸಿಕವಾದಂಥ ದುಃಖ, ನೋವು ಬಿಟ್ಟರೆ ಬೇರೆ ಯಾವ ಥರದಲ್ಲೂ ಸಮಸ್ಯೆಗಳಿಲ್ಲ. ಕಾರಣ, ಕರ್ಕಾಟಕ ರಾಶಿಯವರಿಗೆ ಶನಿ ಭಾಗ್ಯಸ್ಥಾನದಲ್ಲಿದ್ದಾರೆ. ಭಾಗ್ಯಸ್ಥಾನದ ಶನಿ ಯಾವತ್ತೂ ತುಂಬ ವಿಶೇಷವಾದ ಫಲ ಕೊಡುತ್ತೆ. ಅದರ ಮುಂದಕ್ಕೆ ತಿಳಿಸ್ತೀನಿ ನಾನು. ಈ ತಿಂಗಳು ಏನೇನು ಬದಲಾವಣೆ? ಈಗಷ್ಟೇ ಕರ್ಕಾಟಕ ರಾಶಿಯವರಿಗೆ 8ನೇ ಮನೆಯಲ್ಲಿ ಕುಜ ಕೂತ್ಕೊಂಡಿದ್ದಾರೆ. ಕುಜಗ್ರಹ ಸಾಧಾರಣವಾಗಿ ಏನಾಗುತ್ತೆ, 8ನೇ ಮನೆಯಲ್ಲಿದ್ದಾಗ ಒಂದು ತಾತ್ಕಾಲಿಕ ಕುಜದೋಷ ಅನ್ನುವಂಥದ್ದು ಅಪ್ಲಿಕೇಬಲ್ ಆಗುತ್ತೆ. ಆದರೆ ಏಪ್ರಿಲ್ 3ನೇ ತಾರೀಕು ಕುಜ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಭಾಗ್ಯಸ್ಥಾನಕ್ಕೆ ಬಂದಂಥ ಕುಜ ದಶಮಾಧಿಪತಿ, ಅಂದರೆ ದಶಮ ಸ್ಥಾನಾಧಿಪತಿ ಹಾಗೂ ಪಂಚಮ ಸ್ಥಾನಾಧಿಪತಿ ಅಂತ ಹೇಳ್ತೀವಿ ನಾವು. ಪೂರ್ವ ಪುಣ್ಯವನ್ನು ಕೊಡುವಂಥವನು ಹಾಗೂ ವೃತ್ತಿ ಜೀವನಕ್ಕೆ ಶಕ್ತಿಯನ್ನು ತುಂಬುವಂಥವನು ಕುಜ. ಹಾಗಾಗಿ ನಿಮಗೆ ಬಲಿಷ್ಠವಾದ ಕುಜ ಫಲ ಅನ್ನುವಂಥದ್ದು ಏಪ್ರಿಲ್ 3ನೇ ತಾರೀಕಿಂದನೇ ಪ್ರಾರಂಭ ಆಗುತ್ತೆ. ತನ್ಮೂಲಕ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಜೊತೆಗೆ ವಿಶೇಷವಾದಂತಹ ವಿಚಾರ ಅಂದರೆ ಉದ್ಯೋಗದಲ್ಲಿ ಯಾವುದೇ ಥರದ ತೊಂದರೆಗಳು, ಸಮಸ್ಯೆಗಳು ಬರದೆ ಬ್ಯಾಲೆನ್ಸ್ಡ್ ಆಗುತ್ತೆ ಏಪ್ರಿಲ್ ತಿಂಗಳಲ್ಲಿ 3ನೇ ತಾರೀಕಿಂದ ಕುಜನ ಫಲದಿಂದ ಕರ್ಕ ರಾಶಿಯವರಿಗೆ. ಹಾಗಾಗಿ ತಾತ್ಕಾಲಿಕ ಕುಜದೋಷ ಅನ್ನುವಂಥದ್ದು ನಿವೃತ್ತಿಯಾಗಿ ಬಲಿಷ್ಠವಾದ ಕುಜನ ಫಲ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸಿಗ್ತಾ ಇದೆ. ಈ ಮೂಲಕ ವ್ಯಾಪಾರಿಗಳಿಗೆ, ಯಾವುದೂ ಈ ಒಂದು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ, ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರಿಗಳಿಗೆ, ಮನೆ ಕಟ್ಟುವಂತಹ ವ್ಯಾಪಾರಿಗಳಿಗೆ ಹಾಗೂ ರೈತರಿಗೆ, ಭೂಮಿಯನ್ನು ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು, ವಿಶೇಷವಾಗಿ ಭೂಮಿಯಿಂದ ತೆಗೆಯುವಂಥ ರತ್ನಗಳಾಗಬಹುದು ಅಥವಾ ಮೈನಿಂಗ್ ಮಾಡುವಂಥವ್ರಿಗಾಗ್ಬೋದು, ಇನ್ನಿತರ ಯಾವುದೇ ಥರದ ಬಿಲ್ಡಿಂಗ್ ಮೆಟೀರಿಯಲ್ಸ್, ಈಗ ಮಣ್ಣಿಂದ, ಮರಳಿಂದ, ಕಲ್ಲಿಂದ, ಈ ಥರದೆಲ್ಲ ವ್ಯಾಪಾರ ಮಾಡುವಂಥವ್ರಿಗೆಲ್ಲ ಅದ್ಭುತವಾದ ಫಲ ಕರ್ಕ ರಾಶಿಯವರಿಗೆ. ಜೊತೆಗೆ 14ನೇ ತಾರೀಕು 15ನೇ ತಾರೀಕು ಸೂರ್ಯ ಉಚ್ಚಸ್ಥಾನಕ್ಕೆ ಬರ್ತಾರೆ, ದಶಮ ಸ್ಥಾನಕ್ಕೆ. ನಿಮಗೆ ಸೂರ್ಯ ಏನೇನು ಫಲ? ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ಪ್ರಾರಂಭಿಕ ವಿದ್ಯೆ, ಕುಟುಂಬದ ವೃದ್ಧಿಯನ್ನು ಕೊಡುವಂಥವನು ಸೂರ್ಯ. ಜೊತೆಗೆ ಧನವನ್ನು ಕೊಡುವಂಥ ಸ್ಥಾನಾಧಿಪತಿ ಯಾರು ಅಂದರೆ ಸೂರ್ಯ. ಹಾಗೆ ವಿಶೇಷವಾಗಿ ನಿಮ್ಮ ಮಾತು ಸ್ಥಾನಕ್ಕೆ ಅಧಿಪತಿ ಯಾರು ಅಂದರೆ ಸೂರ್ಯ. ಪ್ರಾರಂಭಿಕ ವಿದ್ಯೆ, ಪ್ರೀ ನರ್ಸರಿಂದ ಅಪ್ ಟು SSLC ವರೆಗೂ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ವಿಶೇಷವಾದ ಫಲವನ್ನು ಕೊಡ್ತಾನೆ. ಹೇಗೆ ಅಂತಂದರೆ, ಆಜ್ಞಾಮಾನ ವಿಭೂಷಣಾನಿ ವಸನದ್ ವ್ಯಾಪಾರ ನಿದ್ರಾ ಕೃಷಿ ಪ್ರವ್ರಜ್ಯಾಗಮ ಕರ್ಮ ಜೀವನ ಯಶೋ ವಿಜ್ಞಾನ ವಿದ್ಯಾಕ್ರಮಾತ್. ರಾಜಗ್ರಹನಾಗಿರತಕ್ಕಂತಹ ಸೂರ್ಯ ದಶಮದಲ್ಲಿದ್ದಾಗ ಸುಖ ಶೌರ್ಯ ಭಾಕ್ ಖೇ ಅನ್ನುವಂತಹ ಒಂದು ಶ್ಲೋಕ ಅಪ್ಲೈ ಆಗುತ್ತೆ. ಇದರ ಅರ್ಥ ಅತ್ಯಂತ ಯಶಸ್ವಿ ಆಗುವಂತಹ ಒಂದು ನಿಟ್ಟಿನಲ್ಲಿ ಆ ಮಾರ್ಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ದಿಗ್ಬಲ ಅನ್ನೋಂದರೆ ದಶ ದಿಕ್ಕುಗಳಿಂದ ನಿಮಗೆ ಬಲವನ್ನು ಪ್ರಾಪ್ತಿಯಾಗುತ್ತೆ. ಸಾಮಾನ್ಯವಾಗಿ ದಶಮದಲ್ಲಿದ್ದಾಗ ಉತ್ತರೋತ್ತರ ಅಭಿವೃದ್ಧಿ ಅಂದರೆ ವಂಶಾಭಿವೃದ್ಧಿ, ಮುಂದಿನ ಜೀವನಕ್ಕೆ ಬೇಕಾದಂಥ ಡಿಸಿಷನ್ಸ್ ಅನ್ನು ತಗೊಳ್ಳುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಉನ್ನತ ಸ್ಥಾನಮಾನ, ಗೌರವ, ರಾಜಕೀಯ ವ್ಯಕ್ತಿಗಳಿಗೆ ಸಕ್ಸಸ್ಸು, ನಡೆನುಡಿ ಎಲ್ಲ ಪ್ರತಿಯೊಂದು ಕೂಡ ಪಾಸಿಟಿವ್ ಆಗ್ತಾ ಬರುತ್ತೆ. ಇಂತಹ ರವಿ ರಾಜಕೀಯಕ್ಕೆ ಬಹಳ ಮುಖ್ಯ. ಗೌರ್ಮೆಂಟ್ ಅಧಿಕಾರಿಗಳಿಗೆ, ಗೌರ್ಮೆಂಟ್ ಉದ್ಯೋಗ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ, ಗೌರ್ಮೆಂಟ್ ಎಕ್ಸಾಮ್ ಬರೀತಾ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಒಳ್ಳೆ ಫಲ. ಅಧಿಕಾರವನ್ನ, ಧನವನ್ನ, ಮುಖಂಡತ್ವವನ್ನ, ಸರ್ಕಾರಿ ಉದ್ಯೋಗವನ್ನ ನೀಡುವಂಥವನು ಸೂರ್ಯ. ದಶಮದಲ್ಲೇ ಕೂತ್ಕೊಂಡಿದ್ದಾರೆ, ವೃತ್ತಿ ಸ್ಥಾನದಲ್ಲೇ ಕೂತ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನಾಧಿಪತಿ ದಶಮ ಸ್ಥಾನದಲ್ಲಿ ಬಂದು ಕೂತ್ಕೋತಾರೆ 14-15ನೇ ತಾರೀಕಿಗೆ. ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿರ್ತಕ್ಕಂಥ ತೊಂದರೆಗಳು ದೂರ ಆಗುತ್ತೆ, ಪಿತೃಗಳ ಆಶೀರ್ವಾದ ಸಿಗುತ್ತೆ. ಇನ್ನೂ ಏನಾದರೂ ಶುಭಗ್ರಹ ಜೊತೆಗೆ ಸೇರಿದ್ರೆ ಇನ್ನೂ ಫಲ. ಯಾವುದು ಶುಭಗ್ರಹ ಸೇರುವಂಥದ್ದಿಲ್ಲ. 20 ತಾರೀಕು ಶುಕ್ರನೂ ಕೂಡ ಚೇಂಜ್ ಆಗಿಬಿಡ್ತಾರೆ. ಮತ್ತೆ ವಿಶೇಷವಾದ ಫಲ ಏನಪ್ಪಾ ಅಂತಂದ್ರೆ, ಮನೆಯಲ್ಲಿ ಶುಭ ಕಾರ್ಯ ಅಧಿಕವಾಗುತ್ತೆ, ಮತ್ತೆ ಪಾಪಕರ್ಮಗಳು ದೂರವಾಗುತ್ತೆ, ಕೆಟ್ಟ ಹವ್ಯಾಸಗಳು ದೂರ ಆಗುತ್ತೆ, ಬುದ್ಧಿ ಮಧುರವಾಗುತ್ತೆ. ಅಂದರೆ ನಿಮ್ಮ ಬುದ್ಧಿಶಕ್ತಿ
ಅಭಿವೃದ್ಧಿಯಾಗಿ ವಿಶೇಷವಾದ ಫಲ ಆಗುತ್ತೆ. ದಶಮದಲ್ಲಿ ರವಿಯು ಉಚ್ಚನಾದರೆ ಅದು ಪ್ರಬಲ ರಾಜಯೋಗವನ್ನುಂಟು ಮಾಡುತ್ತೆ. ಅಲ್ಲಿ ರವಿ ಉಚ್ಚ ಸ್ಥಾನನೇ. ಮೊದಲು 10 ದಿನ 10 ಡಿಗ್ರಿಯಲ್ಲಿ ಇರ್ತಾರೆ, ಪರಮೋಚ್ಚ ಸ್ಥಾನ. ಆಮೇಲೆ 20 ದಿನ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ದಶಮದಲ್ಲಿ ರವಿಯು ಉಚ್ಚನಾದರೆ ಅದು ನಿಮಗೆ ಪ್ರಬಲ ರಾಜಯೋಗವನ್ನು ಉಂಟು ಮಾಡುತ್ತದೆ. ಹಾಗೆ ವಿಶೇಷವಾದಂತಹ ಫಲ ನಿಮಗೆ ಅಭಿವೃದ್ಧಿಯಾಗಿ ಚಿನ್ನದ ವ್ಯಾಪಾರಿಗಳು, ಮತ್ತೆ ಈ ಡೆಂಟಿಸ್ಟ್ಗಳಿಗೆ, ಮತ್ತೆ ರೇಷ್ಮೆ ಉತ್ಪಾದನೆ ಮಾಡುವಂಥವ್ರು, ರೇಷ್ಮೆ ಮಾರುವಂಥವ್ರು, ಔಷಧಿಗಳ ವ್ಯಾಪಾರ ಮಾಡುವಂಥವ್ರು, ಮಣ್ಣಿನ ವ್ಯಾಪಾರ, ರಾಜಸೇವೆ ಅಂದರೆ ಗೌರ್ಮೆಂಟ್ ಸರ್ವಿಸ್ ಮಾಡುವಂಥವ್ರು, ಇವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರೋಗಗಳು ದೂರವಾಗುತ್ತೆ, ಧನಾಗಮ ಪ್ರಾಪ್ತಿಯಾಗುತ್ತೆ, ಸಾಮಾಜಿಕ ಮುಖಂಡರಲ್ಲಿ ಅಭಿವೃದ್ಧಿಯನ್ನ ಹೊಂದಬಹುದು. ಮೂಲ ಪದಾರ್ಥಗಳು ಏನೇನಿದೆಯೋ ಅದೆಲ್ಲವೂ ತುಂಬ ಅನುಕೂಲ ಆಗುತ್ತೆ. ಮತ್ತೆ ಈ ಮರಗಳು, ಮಣ್ಣು, ಕಲ್ಲು ಮೊದಲಾದ ವಸ್ತುಗಳ ಕ್ರಯ ವಿಕ್ರಯ ಬಿಸ್ನೆಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸೂರ್ಯನಿಂದ ಕೂಡ ಯಥೇಚ್ಛವಾದಂಥ ಫಲವನ್ನು ಅನುಭವಿಸಬಹುದು. ಮೂರನೇದಾಗಿ 11ನೇ ತಾರೀಕು ಬುಧ, ಏಪ್ರಿಲ್ 11ನೇ ತಾರೀಕು ಬುಧ ಅವರು ಕೂಡ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಆದರೆ ನೀಚ ಸ್ಥಾನವಾಗ್ತಾರೆ. ನೀಚ ಸ್ಥಾನವಾದರೂ ಕೂಡ ಬುಧನ ಮನೆಯಲ್ಲಿ ಗುರು, ಗುರುವಿನ ಮನೆಯಲ್ಲಿ ಬುಧ ಇಂಟರ್ಚೇಂಜ್ ಆಗಿ ಪರಸ್ಪರ ಸ್ವಕ್ಷೇತ್ರದ ಫಲಗಳನ್ನು ಕೊಡ್ತಾರೆ. ಹಾಗಾಗಿ ಬುಧ ಕೂಡ ನಿಮಗೆ ಪಾಸಿಟಿವ್ ಆಗೋದು. ವ್ಯಾಪಾರ ವಿದ್ಯೆಯಲ್ಲಿ ಅಭಿವೃದ್ಧಿ ಆಯಿತು. ಜೊತೆಗೆ ಧನಾಕಾಂಕ್ಷಿಗಳು, ಸಂತಾನ ಅಪೇಕ್ಷೆಗಳಿಗೂ ಕೂಡ ತುಂಬ ಒಳ್ಳೆ ಫಲ ಸಿಕ್ಕದಂಗಾಯಿತು. ಏಪ್ರಿಲಿಂದ ತುಂಬ ವಿಶೇಷವಾದ ಫಲ 11ನೇ ತಾರೀಕಿಂದ ಪ್ರಾಪ್ತಿಯಾಗಿ, 15ನೇ ತಾರೀಕಿಂದ ರವಿಯು ಪ್ರಾಪ್ತಿಯಾಗಿ, 3ನೇ ತಾರೀಕಿಂದ ಕುಜನು ಪ್ರಾಪ್ತಿಯಾಗಿ 3 ಗ್ರಹಗಳು ಪ್ರಾಪ್ತ ಫಲಗಳನ್ನು ಶುಭ ಫಲವಾಗಿ ಕೊಡುತ್ತೆ. ಇನ್ನು 20ನೇ ತಾರೀಕು ಅಲ್ಲಿವರೆಗೂ ಶುಕ್ರ ಚೆನ್ನಾಗಿರೋದಿಲ್ಲ. ದಶಮ ಸ್ಥಾನದಲ್ಲಿದ್ದರೂ ಅದು ಸಮಬಲ ಅಥವಾ ಶತ್ರುಸ್ಥಾನ ಅಂತ ತಗೊಳ್ಬಹುದು. ಆದರೆ ಲಾಭಸ್ಥಾನಾಧಿಪತಿ ಲಾಭಸ್ಥಾನಕ್ಕೆ ಶುಕ್ರ 20ನೇ ತಾರೀಕು ಬರ್ತಾರೆ. 20ನೇ ತಾರೀಕು ಬರುವಂತಹ ಶುಕ್ರನ ಫಲ ಹೇಗಿರುತ್ತೆ ಅಂದ್ರೆ ಅತ್ಯಂತ ಅತಿಶಯ ವಿಶೇಷ. ಯಾಕೆಂದ್ರೆ ಶುಕ್ರ ಶುಭ ಕಾರ್ಯಕ್ಕೆ, ವೈವಾಹಿಕ ಜೀವನಕ್ಕೆ, ದಾಂಪತ್ಯ ಜೀವನಕ್ಕೆ, ಲಕ್ಸುರಿ ಅಂಡ್ ಡಿಸೈರ್ಸ್ ಲೈಫ್ಗೆ, ದಾಂಪತ್ಯ ಜೊತೆಗೆ ಮದುವೆಗೆ ಸಂಬಂಧಪಟ್ಟಂತಹ ಹುಡುಕಾಟಗಳಲ್ಲಿ ಸಕ್ಸಸ್ ಅನ್ನು ಕೊಡುವಂಥದ್ದು. ಶುಕ್ರನಿಂದ ಅಭಿವೃದ್ಧಿಯ ಸಂಕೇತ, ಶುಭ ಸಂಕೇತ, ಒಳ್ಳೆ ವಾಹನ, ಲಕ್ಸುರಿ ಎಲ್ಲ ಕೊಡ್ತಾ ಬರ್ತಾರೆ ಏಪ್ರಿಲ್ 20ನೇ ತಾರೀಕು ನಂತರ. ಹೆಂಗಿದೆ ನೋಡಿ ಕರ್ಕ ರಾಶಿಯವ್ರಿಗೆ. ಆದ್ರೆ ಗುರುಬಲ ಇಲ್ಲ ಅಲ್ವಾ, ಏಪ್ರಿಲ್ ತಿಂಗಳಲ್ಲಿ ನಿಮ್ ಗುರುಬಲ ಅಪ್ಲಿಕೇಬಲ್ ಆಗಲ್ಲ. ಗುರುಬಲ ಇರುತ್ತೆ ಅಂತ ತಗೊಳ್ಬೇಕು, ಡ್ಯೂ ಟು ಪರಿವರ್ತನಾ ಯೋಗ. ಇನ್ನು ಅಷ್ಟಮದಲ್ಲಿ ರಾಹು, ದ್ವಿತೀಯದಲ್ಲಿ ಕೇತು, ಅದು ವರ್ಷದ ಫಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುರು ಅಂತೂ ನಿಮಗೆ ತುಂಬಾ ಪಾಸಿಟಿವ್ ಆಗಿ ತಾತ್ಕಾಲಿಕ ಗುರುಬಲ ಅನ್ನುವಂಥದ್ದು ಸಿಗುತ್ತೆ ನಿಮಗೆ. ಹತ್ರ ಒಂದು 25-26 ದಿನಗಳು ನಿಮಗೆ ತಾತ್ಕಾಲಿಕ ಗುರುಬಲ ಸಿಕ್ಕೋದ್ರಿಂದ ಅದು ಕೂಡ ನಿಮಗೆ ಈಪ್ಸಿತ ಫಲಗಳನ್ನು ಕೊಡುವಂಥದ್ದೇ ಆಗಿರುತ್ತೆ ಹೊರತು ಬೇರೆ ಏನೂ ಸಮಸ್ಯೆಗಳು ಕಾಣ್ತಾ ಇಲ್ಲ. ತನ್ಮೂಲಕ ಒಂದು ಪಾಸಿಟಿವ್ ಅಂಡ್ ಸಕ್ಸಸ್ ಎರಡೂ ಕೂಡ ನಿಮ್ಮ ಮನೆಯ ಅಂಗಳಕ್ಕೆ ಬಂದು ನಿಂತಿದೆ. ಜಸ್ಟ್ ನಿಮ್ಮ ಪ್ರಯತ್ನ ಮಾತ್ರ ಅದಕ್ಕೆ ಬೇಕಾಗಿದೆ, ಬಿಟ್ರೆ ಇನ್ನೇನೋ ಅವಶ್ಯಕತೆ ಇಲ್ಲ. 9ನೇ ಮನೆಗೆ ನಿಮಗೆ ಶನಿ ಪ್ರವೇಶ. ಶನಿ 9ನೇ ಮನೆಯಲ್ಲಿ ಇದಾರಲ್ಲ, ಎಷ್ಟು ಚೆನ್ನಾಗಿರುತ್ತೆ ಫಲ ಅಂತಂದ್ರೆ 9ನೇ ಮನೆಯಲ್ಲಿ ಶನಿ ಮಾತ್ರ ಅಲ್ಲದೆ ಕುಜ ಮತ್ತೆ ಬುಧ ಗ್ರಹವೂ ಬಂದಿದೆ. ಏನ್ ಹೇಳುತ್ತೆ? ಭಾಗ್ಯೇಶ ದೇವ ಸಚಿವು ಶುಭವರ್ಗ ಯಾತವು ಭಾಗ್ಯೇ ಶುಭಗ್ರಹಯುತೆ ಸಮುಪೈತಿ ಭಾಗ್ಯಂ. ಕುಜ 9ನೇ ಮನೆಯಲ್ಲಿದ್ರೆ ನಿಮ್ಮ ಪಾಪಕರ್ಮಗಳು, ಪಾಪಕೃತ್ಯಗಳು ದೂರವಾಗುತ್ತೆ. ಧಾತಾಗ್ನಿ ಅಭಿವೃದ್ಧಿಯಾಗಿ ತಾಮಸ ವ್ಯಕ್ತಿತ್ವ ದೂರ ಆಗಿ ಸಾತ್ವಿಕ ವ್ಯಕ್ತಿತ್ವ ಬರುತ್ತೆ. ಜೊತೆಗೆ ಅಭಿವೃದ್ಧಿಯಾಗಿ ಕುಜ ಶನಿ ಯೋಗವು ಅನೇಕ ಫಲಗಳನ್ನು ಕೊಡುತ್ತೆ. ಆದರೆ ಕುಜ ಶನಿ ಇಬ್ರು ಒಂದೇ ಮನೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಅಪಘಾತಗಳು, ತೊಂದರೆಗಳಾಗೋದು, ಬೀಳೋದು, ಏಳೋದು, ಏಟು ಮಾಡ್ಕೊಳ್ಳೋದು, ರಕ್ತ ಕಾಣೋದು ಆ ಥರದ್ದೆಲ್ಲ ಕಾಣುತ್ತೆ. ಸ್ವಲ್ಪ ಜಾಗೃತಿ ಆಗಿರಿ. ಜೊತೆಗೆ ಮನಸ್ಸಿಗೆ ಅಧಿಪತಿಯಾದಂಥ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ನಿಮಗೆ ಈ ಒಂದು ತಿಂಗಳಲ್ಲಿ ಮನೋರೋಗವನ್ನು ದೂರ ಕೊಡ್ತಾನೆ, ಅಂದರೆ ಜಾಸ್ತಿ ಕೊಡ್ತಾನೆ ಅಂತ ಅರ್ಥ. ಇದರ ಮೂಲಕ ನೀವು ತಿಳ್ಕೊಬೇಕಾದ್ರೆ ಏನಂತಂದ್ರೆ, ಒಂದು ಮಾನಸಿಕ ರೋಗ, ಇನ್ನೊಂದು ಶಾರೀರಿಕವಾಗಿ ಬೀಳೋದು, ಏಳೋದು, ಸಮಸ್ಯೆಗಳು ಮಾಡ್ಕೊಳ್ಳೋದು, ಸಮಸ್ಯೆಗಳು ಕಾಣ್ತಾ ಇದೆಯಾ. ಬಿಟ್ರೆ ಇವೆರಡನ್ನು ಬ್ಯಾಲೆನ್ಸ್ ಮಾಡಿದ್ರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಏನೂ ಸಮಸ್ಯೆಗಳು ಆಗೋದಿಲ್ಲ. ಬೇರೆ ಯಾವುದೇ ವಿಷಯದಲ್ಲಿ ತೊಂದರೆಗಳಿಲ್ಲ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಐರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸ್ಕೊಂಡು ಸುಲಭ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ಬ್ಯಾಲೆನ್ಸ್ಡ್ ಆಗುತ್ತೆ. ಇನ್ನು ಬುಧ 9ನೇ ಮನೆಯಲ್ಲಿದ್ರೆ, ನವಮದ ಬುಧನಿಗೆ ಬೃಹತ್ ಜಾತಕದಲ್ಲಿ ಉತ್ತಮ ಫಲವನ್ನು ಹೇಳಲಾಗಿದೆ. ಬುಧನು ಬುದ್ಧಿಯ ಪ್ರತೀಕ. ಬುಧನು ನವಮದಲ್ಲಿ ಬುದ್ಧಿಶಕ್ತಿಯನ್ನು, ಭಾಗ್ಯ ಪ್ರಾಪ್ತಿಯನ್ನು ಮಾಡ್ತಾನೆ. ಈ ಬುಧನಿಗೆ ಶನಿ ಯೋಗವಾದರೆ ಇನ್ನಷ್ಟು ಫಲಗಳನ್ನು ಕೊಡ್ತಾನೆ. ಅದೊಂದು ಬುಧನ ಫಲ ಆಯಿತು. ಇನ್ನು ಶನಿ ನವಮ ಭಮನ ಸಂಸ್ಥೆ ಮಂದಗೆ ಅನ್ಯೈಹಿ ಅದೃಷ್ಟೇ ಭವತಿ ನರಪಯೋಗೆ ದೀಕ್ಷಿತ ಪಾರ್ಥಿವೇಂದ್ರ ಅಂತ. 9ನೇ ಮನೆಯಲ್ಲಿ ನಿಮಗೆ ವಿಶೇಷವಾದಂಥ ಫಲವನ್ನು ಕೊಡ್ತಾನೆ. ಯಾಕೆಂತಂದ್ರೆ ಅದು ಭಾಗ್ಯಸ್ಥಾನ, ಅದರಿಂದ ಭಾಗ್ಯ ಫಲಗಳನ್ನು ಕೊಡಬೇಕು. ಶನಿ ಒಂದು ಸ್ವಲ್ಪ ನಿಮಗೆ ಒಂಚೂರು ಬೇಸರವನ್ನು ಉಂಟು ಮಾಡುವಂತಹ ಗ್ರಹ ಆದರೂ ಕೂಡ
ಈ ಒಂದು ಭಾಗ್ಯದಲ್ಲಿದ್ದಾಗ ಅದು ಜೊತೆಗೆ ಕುಜನು ಬುಧನು ಸೇರಿದಾಗ ಆ ಬಲಹೀನನಾಗ್ತಾನೆ, ಅವನ ಶಕ್ತಿ ಜಾಸ್ತಿ ನಿಮ್ಮ ಮೇಲೆ ಅಪ್ಲಿಕೇಬಲ್ ಆಗಲ್ಲ, ತನ್ಮೂಲಕ ಅವನು ಸ್ವಲ್ಪ ಒಳ್ಳೆಯ ಫಲವನ್ನು ನೀವು ಅಪೇಕ್ಷೆ ಪಡ್ಬೋದು. ಹಾಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನು ಮಾತ್ರ ಸಮತೋಲನ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಬೇರೆ ಯಾವುದೇ ದೊಡ್ಡ ಸಮಸ್ಯೆಗಳು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಇಲ್ಲ. ಇನ್ನು 1ನೇ ತಾರೀಕು ಹನುಮ ಜಯಂತಿ ಇದೆ, ಏಪ್ರಿಲ್ 1ನೇ ತಾರೀಕು. ಅವತ್ತು ಹನುಮಂತನ ಆರಾಧನೆ ಮಾಡುವಂಥದ್ದು. 19ನೇ ತಾರೀಕು ಅಕ್ಷಯ ತೃತೀಯ ಇದೆ. ಅವತ್ತು ಅಕ್ಷಯವಾದ ಫಲಗಳನ್ನು ಅಪೇಕ್ಷೆ ಪಡುವಂಥವರು ಅಕ್ಷಯವಾದಂಥ ಪುಣ್ಯ ಕೆಲಸಗಳನ್ನು ಮಾಡಿ ಒಂದು ದಾನ ಮಾಡಿದ್ರೆ ಅಕ್ಷಯ ದಾನವಷ್ಟು ಫಲ, ಅದು ಲಕ್ಷನೋ ಕೋಟಿನೋ ಅದು ಭಗವಂತನಿಗೆ ಸೇರಿದ್ದು. ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಕ್ಷಯವಾದಂಥ ಒಳ್ಳೆ ಕೆಲಸದ ಫಲ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಯಾರ್ಯಾರು ಪಾಪಕರ್ಮಗಳು ಹೆಚ್ಚು ಮಾಡ್ತಿರೋ ಗೊತ್ತೋ ಗೊತ್ತಿಲ್ಲೋ ಅಂಥವ್ರು ಅಕ್ಷಯ ತೃತೀಯ ದಿನ ಏನಾದರೂ ಒಂದು ದಾನ ಮಾಡಿದ್ರೆ ಆ ದಾನ ಬಡವರಿಗೆ ಮಾಡಿ, ಭಿಕ್ಷುಕರಿಗೆ ಮಾಡಿ. ನೀವು ಕೊಟ್ಟಂಥ ದಾನ ಅವ್ರಿಗೆ ಉಪಯೋಗ ಆಗಬೇಕು. ಹೊಟ್ಟೆ ತುಂಬಿರೋರಿಗೆ ದಾನ ಮಾಡಿದ್ರೆ ಪ್ರಯೋಜನ ಇಲ್ಲ, ಹೊಟ್ಟೆ ತುಂಬಿರೋರಿಗೆ ಅನ್ನ ಹಾಕಿದ್ರೆ ಪ್ರಯೋಜನ ಇಲ್ಲ. ನೀವು ಷಡ್ರೋಪೇತವಾದ ಭೋಜನವನ್ನು ನೀವು ಅವ್ರಿಗೆ ಕೊಟ್ಟರು ಕೂಡ ಹೊಟ್ಟೆ ತುಂಬಿರೋದ್ರಿಂದ ಅವ್ರು ತಿನ್ನಕ್ಕಾಗಲ್ಲ. ಹಸಿವಿದ್ದವ್ರು ಕೊಟ್ಟರೆ ಸಂತೃಪ್ತಿಯಾಗಿ ತಿಂದು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದು ತುಂಬ ಬಹಳ ಮುಖ್ಯ ಆಗುತ್ತೆ. ಇನ್ನು ಕರ್ಕರಾಶಿಯವರಿಗೆ ಪ್ರಸ್ತುತ 12ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾರೆ, ಅಂದರೆ ವ್ಯಯಸ್ಥಾನದಲ್ಲಿ. ಆದರೆ ಈ ಮೇ ತಿಂಗಳು ಹೇಗೋ 12ನೇ ಮನೆ ಬಂದ್ಬಿಡುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಮಾಡಿಬಿಡಿ. ಏಪ್ರಿಲ್ ತಿಂಗಳು ಸೂಪರ್ ಆಗಿದೆ, ಮೇ ತಿಂಗಳು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಬಿಡಿ. ಜೂನ್ ತಿಂಗಳಿಂದ ಗುರು ನಿಮ್ಮ ರಾಶಿಗೆ ಬರ್ತಾರೆ. ಜೂನ್ 2ನೇ ತಾರೀಕು ನಿಮ್ಮ ರಾಶಿಗೆ ಬರ್ತಾರೆ. ಆದರೂ ಜನ್ಮಗುರು ಅಂತ ಹೇಳ್ತೀವಿ. ಹಾಗಾಗಿ 2ನೇ ತಾರೀಕು ಜೂನ್ ತಿಂಗಳು ಎಲ್ಲ ಕಡೆನೂ ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಆ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲ ನಿಮ್ಮ ಊರ ಪಕ್ಕದಲ್ಲಿ ಮಠಗಳಲ್ಲಿ, ದೇವಾಲಯಗಳಲ್ಲಿ, ಮಂದಿರಗಳಲ್ಲಿ ಮಾಡ್ತಾ ಇರ್ತಾರೆ. ಒಂದು 500, 1000, 2000, 5000 ಚಾರ್ಜ್ ಇಟ್ಟಿರ್ತಾರೆ. ಅಲ್ಲಿಗೆ ನೀವು ಹೋಗಿ ದುಡ್ಡನ್ನು ಪೇ ಮಾಡಿ ಬರೆಸಿ ಗುರುಶಾಂತಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಎಲ್ಲೂ ನಿಮ್ಮ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ವಿಶೇಷವಾಗಿ ನೀವು 8431384001 ಅನ್ನುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸನ್ನು ನಿಮ್ಗೆ ಕೊಡ್ತಾರೆ. ನೀವು 1,001 ರೂಪಾಯಿ ಅಮೌಂಟನ್ನು ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಹೆಸರಲ್ಲಿ ಗುರುಶಾಂತಿ ಮಹಾಯಾಗ ಪೂಜೆ ಆಗಿ ಸಂಕಲ್ಪ ಆಗಿ ಅಕ್ಷತ ಸಮೇತವಾಗಿ ನಿಮಗೆ ಕರುಂಗಲಿ ಮಾಲಾ ವಿತ್ ಸರ್ಟಿಫಿಕೇಟ್ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಕೇವಲ 1,000 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಹೆಚ್ಚಿನ ಜನಕ್ಕೆ ನಾವು ಆದ್ಯತೆ ಕೊಡ್ತಾ ಇಲ್ಲ. ಹೋದ ವರ್ಷ ಶನಿಶಾಂತಿ ಮಹಾಯಾಗ ಮಾಡಿದಾಗ ಸುಮಾರು ಜನ ಜಾಸ್ತಿ ಆಗೋಗಿ ಒಂದು 50-100 ಜನಕ್ಕೆ ಪ್ರಸಾದ ತಲುಪಿಲ್ಲ ಅಂತ ಬೇಸರ ಇನ್ನೂ ಇದೆ. ಆ ಥರ ಆಗೋದು ಬೇಡ. ಪ್ರತಿಯೊಬ್ಬರಿಗೂ ಕೊರಿಯರ್ಸ್ ಇರಬೇಕು. ಕರುಂಗಲಿ ಮಾಲ ಅನ್ನುವಂಥದ್ದು ಶಿವಶಕ್ತಿ ಸ್ವರೂಪ, ವಿಷ್ಣುವಿನ ಆಂತರಿಕ ಶಕ್ತಿ, ಇವೆಲ್ಲವೂ ಇರೋದ್ರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಕರುಂಗಲಿ ಮಾಲ ನೀವು ಕತ್ತಗೆ ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಈ ಮಾಲೆಯನ್ನು ನೀವು ತಗೊಳ್ಬೇಕು ಅಂತಂದರೆ, ಈ ಒಂದು ಪೂಜೆಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಾನು ಹೇಳಿದಂಥ ನಂಬರ್ಗೆ ಕರೆ ಮಾಡಿದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಸರಿ ಗುರುಗಳೇ, ನಾವು ಕೊಡಲಿಲ್ಲ, ಪೂಜೆ ಕೊಡಲಿಲ್ಲ, ನಮ್ಮ ಕರುಂಗಲಿ ಮಾಲೆ ಬೇಡ, ಪೂಜೆ ಕೊಡಲಿಲ್ಲ ಅಂದರೆ ಪೂಜೆ ಕೊಡಲಿಲ್ಲ ಅಂದರೂ ನೀವು ನೇರವಾಗಿ ಬರ್ಬೋದು. ಅತ್ತಿಬೆಲೆ ಜಾಗದಲ್ಲಿ ಮಾಡುವಂಥದ್ದು ನಾನು ನಿಮಗೆ ಮ್ಯಾಪು ಅಥವಾ ಲೊಕೇಶನ್ ಎಲ್ಲ ನಾನು ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿರ್ತೇನೆ. ಅಲ್ಲಿಗೆ ನೇರವಾಗಿ ಬಂದು ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ದೇವರ ದರ್ಶನ ಮಾಡಿ ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ನೀವು ನಿಮ್ಮ ಬಂಧುಗಳು ಮನೆಯವರು ಕುಟುಂಬ ಸಹಿತವಾಗಿ ಎಲ್ಲರೂ ಬಂದು ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು, ಸೇವೆನೂ ಮಾಡ್ಬೋದು. ಹಾಗಾಗಿ ಖಂಡಿತ ಮಿಸ್ ಮಾಡ್ಕೋಬೇಡಿ. ಇದನ್ನು ನೀವು ಬರೋಕ್ಕಾಗಿಲ್ಲ, ತುಂಬ ದೂರದಲ್ಲಿದ್ದೀನಿ ಗುರುಗಳೇ, ನಾನು ಫಾರಿನಲ್ಲಿದ್ದೀನಿ, ನಾನೆಲ್ಲೋ ಮಹಾರಾಷ್ಟ್ರದಲ್ಲಿದ್ದೀನಿ, ಹೈದರಾಬಾದಲ್ಲಿದ್ದೀನಿ, ಬೀದರಲ್ಲಿದ್ದೀನಿ, ಬರೋಕ್ಕಾಗಲ್ಲ ಅಂತಂದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ ಪೂಜೆ ಆಗುವಂಥದ್ದು. ಸಂಕಲ್ಪ, ಮಂತ್ರ, ದರ್ಶನ ಎಲ್ಲ ನೀವು ಅದರಲ್ಲಿ ಮಾಡ್ಬೋದು. ಹಾಗಾಗಿ ಅದು ಕೂಡ ನಿಮಗೆ ವಿಶೇಷವಾದಂಥ ಅನುಕೂಲ ಆಗುತ್ತೆ. ತನ್ಮೂಲಕ ನೀವು ಭಗವಂತನ ದರ್ಶನವನ್ನು ಪಡಿಬೋದು. ನೋಡಿದ್ರಲ್ಲ, ವಿಶೇಷವಾದಂಥ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕರ್ಕಾಟಕ ರಾಶಿಯವ್ರದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.